ಸೊ ಇದು ಒಂದು ಕಡೆಗೆ ಅಲ್ಲಿ ಪರಿಸ್ಥಿತಿ. ಈಗ ರಾಜ್ಯದಲ್ಲೂ ಕೂಡ ಇದರ ಪರಿಸ್ಥಿತಿ ಏನಿದೆ, ಎಲ್ಲೆಲ್ಲಿ ಏನೇನು ಪರಿಸ್ಥಿತಿಗಳು ಉಂಟು ಮಾಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಎಲ್ಲ ಮಳೆ ಇತ್ತು, ಬಟ್ ಇವತ್ತು ಸ್ವಲ್ಪ ಜೋರಾಗಿ ಬಂದು ಆಮೇಲೆ ಸ್ವಲ್ಪ ತಣ್ಣಗಾಗೋಯ್ತು. ಬಿಸಿಲು ಕಾಣಿಸ್ಕೊಳ್ತಿತ್ತು, ಸೂರ್ಯ ದರ್ಶನ ಕೊಟ್ಟ. ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ, ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಮಂಗಳೂರು ಉಡುಪಿ ಸಂಪರ್ಕದ ರಾಷ್ಟ್ರೀಯ ಹೆದ್ದಾರಿ ಕುಸಿತವಾಗಿದೆ. ಗೇಲ್ ಗ್ಯಾಸ್ ಕಂಪನಿಯಿಂದ ರಸ್ತೆ ಅಗೆತವನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನ ಕುಳೂರು ಬಳಿ ರಸ್ತೆ ಬದಿ ಕುಸಿತ ಕಂಡಿದೆ. ಹೆದ್ದಾರಿ ಬದಿ ರಸ್ತೆ ಅಗ್ದಿರೋದ್ರಿಂದ ನೀರು ತುಂಬಿಕೊಂಡು ಹೋಗ್ಬಿಟ್ಟಿದೆ. ಸೊ ಉಡುಪಿಯಿಂದ ಮಂಗಳೂರಿಗೆ ಬರೋ ವಾಹನಗಳು ಸಿಕ್ಕಾಪಟ್ಟೆ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಆ ದೃಶ್ಯವನ್ನ ನೋಡಿ, ಒಂದ್ ಕಡೆಗೆ ಗೇಲ್ ಗ್ಯಾಸ್ ಕಂಪನಿಯಿಂದ ರಸ್ತೆ ಅಗಿತವನ್ನ ಮಾಡಿದ್ದಾರೆ. ಬಟ್ ಅವ್ರ ಕೆಲಸವನ್ನ ಅವ್ರು ಮಾಡ್ತಾರೆ, ಏನ್ ಮಾಡಕ್ಕಾಗತ್ತೆ ಈ ತರ ಆದ್ರೆ. ಸೊ ಮಂಗಳೂರಿನ ಕುಳೂರು ಬಳಿ ರಸ್ತೆ ಬದಿ ಕೂಡ ಕುಸಿತ ಆಗೋಗ್ಬಿಟ್ಟಿದೆ. ಹೆದ್ದಾರಿ ಬದಿ ರಸ್ತೆ ಅಗ್ದಿರೋದ್ರಿಂದ ನೀರು ತುಂಬಿಕೊಂಡಿದೆ. ಸಹಜವಾಗಿ ತಗ್ಗು ಪ್ರದೇಶ ಅಂದಾಗ ನೀರು ನಿಂತ್ಕೊಳ್ಳುತ್ತೆ. ಸೊ ಈಗ ವಾಹನಗಳೆಲ್ಲ ಪರದಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಯಾವ ಪರಿಸ್ಥಿತಿಯನ್ನ ಉಂಟು ಮಾಡಿದೆ ಇದು ಚಂಡಮಾರುತ ಅಂತ? ಅರುಣ್, ಚಂಡಮಾರುತ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ, ಸಾಕಷ್ಟು ಕಡೆಗಳಲ್ಲಿ ಹಾನಿಯಾಗಿದೆ. ನಾವು ಈಗ ಗಮನಿಸುತ್ತಿರುವಂಥದ್ದು ಮಂಗಳೂರಿನ ಕೂಳೂರಿನಲ್ಲಿರುವಂಥ ಒಂದು ದೃಶ್ಯ. ಇದು ಗ್ಯಾಸ್ ಕಂಪನಿ, ಗೇಲ್ ಅನ್ನುವಂಥ ಕಂಪನಿ ಗ್ಯಾಸ್ ಪೈಪ್ಲೈನ್ ಮಾಡಲಿಕ್ಕಾಗಿ ಈ ರೀತಿಯಾಗಿ ರಸ್ತೆ ಬದಿಯ ಹೊಂಡವನ್ನು ಕೊರೆದಿತ್ತು. ಕಳೆದ ಕೆಲ ತಿಂಗಳಿನಿಂದ ಈ ಒಂದು ಕಾಮಗಾರಿ ಆಗ್ತಾ ಇತ್ತು. ಆದರೆ ನಿನ್ನೆ ಏಕಾಏಕಿ ಮಳೆ ಸುರಿದಿರುವುದರಿಂದ ಇವತ್ತು ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಕುಸಿದು ಸಂಪೂರ್ಣವಾಗಿ ಈ ಒಂದು ಹೊಂಡಕ್ಕೆ ಬಿದ್ದಿರುವಂಥದ್ದು. ಹಾಗಾಗಿ ಇದು ಮಂಗಳೂರು ಮತ್ತು ಉಡುಪಿಯನ್ನು ಸಂಪರ್ಕಿಸುವಂಥ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನಗಳೇನಿದೆ ಈಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಈ ಭಾಗದಲ್ಲಿ ಕೈಗೊಂಡಿಲ್ಲ. ಹಾಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಏಕಾಏಕಿ ಕೆಳಗಿನ ಭಾಗದಲ್ಲಿ ಸಂಪೂರ್ಣ ಹೊಂಡದಲ್ಲಿ ನೀರು ತುಂಬಿತ್ತು. ನೀರು ತುಂಬಿರುವಂಥ ಹಿನ್ನೆಲೆಯಲ್ಲಿ ಅದರ ಈ ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ಮಣ್ಣು ಕುಸಿಲಿಕ್ಕೆ ಆರಂಭ ಆಯಿತು. ಆ ಬಳಿಕ ಸಂಪೂರ್ಣವಾಗಿ ಹೆದ್ದಾರಿಯೇ ಕುಸಿದು ಬಿದ್ದಿರುವಂಥದ್ದು. ಹೀಗಾಗಿ ಉಡುಪಿಯಿಂದ ಮಂಗಳೂರಿಗೆ ಬರುವಂಥ ರಸ್ತೆ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಇದೆ, ಇದರಲ್ಲಿ ಸಂಪೂರ್ಣವಾಗಿ ವಾಹನ ಸಂಚಾರ ಮಾಡಲಿಕ್ಕೆ ಕಷ್ಟ ಆಗುತ್ತಾ ಇದೆ. ಈ ಒಂದು ತಕ್ಷಣಕ್ಕೆ ಈಗ ಅಲ್ಲಿ ಒಂದು ತಡೆಬೇಲಿಯನ್ನು ಹಾಕಿದ್ದಾರೆ ಪೊಲೀಸರು ಮತ್ತು ಸ್ಥಳೀಯ ಈ ಸಿಬ್ಬಂದಿಗಳು ಬಂದು ತಡೆಬೇಲಿಯನ್ನು ಹಾಕಿದ್ದಾರೆ. ಈ ಒಂದು ಭಾಗದಲ್ಲಿ ಮಾತ್ರ ವಾಹನ ಸಂಚಾರಕ್ಕೆ ಆಸ್ಪದ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ರಸ್ತೆ ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ಬ್ಲಾಕ್ ಆಗಿರುವಂಥದ್ದು. ಮಂಗಳೂರಿಗೆ ಬರುವಂಥ ಸಾಕಷ್ಟು ಹೆಚ್ಚಿನ ಪ್ರಮಾಣದ ವಾಹನಗಳದು ದೊಡ್ಡ ದೊಡ್ಡ ಲಾರಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು, ಮಂಗಳೂರಿಗೆ ಸಂಪರ್ಕಿಸುವಂಥ ಒಂದು ಪ್ರಮುಖ ರಸ್ತೆ ಇದು ಉಡುಪಿಯಿಂದ. ಹಾಗಾಗಿ ಸಂಪೂರ್ಣವಾಗಿ ಈಗ ಬ್ಲಾಕ್ ಆಗಿರುವಂಥದ್ದು. ಸುಮಾರು ಗಂಟೆಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೊಂದು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ನಿರ್ಲಕ್ಷ್ಯ ವಹಿಸಿರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಒಂದು ದುರಂತ ಆಗಿರುವಂಥದ್ದು. ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಆದರೆ ಈ ಹೆದ್ದಾರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾಹನಗಳು ಓಡಾಟ ಮಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿರುವಂಥದ್ದು ಇವತ್ತು. ಹಾಗಾಗಿ ಕುಸಿತ ಆಗುವಂಥ ಸಂದರ್ಭದಲ್ಲಿ ಏನಾದರೂ ವಾಹನಗಳು ಓಡಾಟ ಮಾಡ್ತಾ ಇದ್ದರೆ ಅದಕ್ಕೆ ದೊಡ್ಡ ತೊಂದರೆ ಆಗ್ತಾ ಇತ್ತು. ಅದು ಒಂದು ಭಾಗದಲ್ಲಿ ಕುಸಿತ ಆಗಿರೋದ್ರಿಂದ ಹೆಚ್ಚಿನ ತೊಂದರೆಗಳಾಗಿಲ್ಲ. ಜೊತೆಗೆ ತಕ್ಷಣಕ್ಕೆ ಇಲ್ಲಿನ ಪೊಲೀಸರು ಮತ್ತು ಇಲ್ಲಿ ಸಿಬ್ಬಂದಿಗಳು ಯಾರಿದ್ರು ಅವರು ಅದಕ್ಕೆ ಒಂದು ತಡೆಗೋಡೆಯನ್ನು ತಾತ್ಕಾಲಿಕ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಇಲ್ಲಿನ ವಾಹನ ಸವಾರರು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೇ ರೀತಿ ಈ ಭಾಗದಲ್ಲಿ ಹೊಂಡವನ್ನು ಕೊರೆಯುವಂಥ ಕೆಲಸಗಳು ಕಾಮಗಾರಿ ಆಗುವಂಥ ಸಂದರ್ಭದಲ್ಲಿ ಆಗುತ್ತೆ. ಈಗ ಗೇಲ್ ಕಂಪನಿಯವರು ಮಾಡಿರುವಂಥ ಒಂದು ಎಡವಟ್ಟಿಂದ ಈ ರೀತಿಯಾದಂಥ ಹೆದ್ದಾರಿಯೇ ಕುಸಿದು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.